ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಒಂದು ರೆಮಿಡಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಳ್ಳೆಯ ರೆಮಿಡಿ ಇದು. ಮತ್ತು ಕರಿಬೇವು ಮತ್ತು ಮೆಂತ್ಯ ಕಾಳಿನ ಪುಡಿ ಫ್ರೆಂಡ್ಸ್. ಫಸ್ಟ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಫಸ್ಟ್ ಟೈಮ್ ಅವರು ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ಕರಿಬೇವು ಮತ್ತು ಮೆಂತ್ಯ ಕಾಳಿನ ಪುಡಿ ಫ್ರೆಂಡ್ಸ್. ಇದು ನಾನು ಭಾಳ ದಿನದಿಂದ ನಾನು ಯೂಸ್ ಮಾಡಾಕತ್ತೀನಿ. ಅದು ಯೂಸ್ ಮಾಡಿಂದ ನಂಗೆ ರಿಸಲ್ಟ್ ಬಂದಿದ್ದ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಿಂಗಾಗಿ ನೋಡ್ರಿ ನನ್ನ ಕೂದಲ ಮೊದಲು ಭಾಳ ತೆಳು ಭಾಳ ಇದು ನೋಡ್ರಿ, ತೆಳ್ಳಗೆ ಮತ್ತು ಟಿಸಿಲ್ ಹೊಡಿತಾವಲ್ರಿ ಕೂದಲ, ಟಿಸಿಲ್ ಹೊಡಿತಿದ್ದು. ಈಗ ಅದೇನು ಇಲ್ಲ ನೋಡ್ರಿ ಫ್ರೆಂಡ್ಸ್, ಭಾಳ ಚಂದ ಅಂದ್ರೆ ಭಾಳ ಚಂದ ಬಂದಾವು ಮತ್ತು ದಟ್ಟವಾಗಿ ಬರ್ತಾವೆ ನೋಡ್ರಿ. ಕೂದಲ ಒಟ್ಟು ಉದುರಂಗಿಲ್ಲ. ಅದಕ್ಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಅದನ್ನೇ ಹೆಂಗೆ ಮಾಡೋದು, ಅದಕ್ಕೆ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಬರೀ ಈಗ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಇವಾಗ ನಾನು ಸ್ಟವ್ ಹಚ್ಚಿ ಮೆಂತ್ಯ ಕಾಳನ್ನು ಹೊಡಿತೀನಿ ನೋಡ್ರಿ. ಚಟಪಟ ಅಂತ ಅನ್ಬೇಕು ಅಂದ್ರೆ ಪೌಡ್ರ್ ಹಾಕೋದು. ಸ್ವಲ್ಪ ಕಪ್ಪಾಗೋದು ಇರಬೇಕು. ನೋಡ್ರಿ, ಈ ರೀತಿ ಕಪ್ಪಾಗೋವರೆಗೆ ಹಿಂಗೆ ಹುರ್ಕೋಬೇಕು ನೋಡ್ರಿ. ಇದನ್ನು ಈ ಥರ ಕಪ್ಪಾಗಬೇಕ್ರಿ, ಈ ಥರ ಕಪ್ಪಾಗಬೇಕ್ರಿ ಫ್ರೆಂಡ್ಸ್. ಮತ್ತು ಕರಿಬೇವನ್ನ ಹುರ್ಕೊಳ್ತೀನಿ ನೋಡ್ರಿ. ಈಗ ಇದನ್ನು ಸ್ವಲ್ಪ ಕಪ್ಪಾಗುವವರೆಗೂ ಹುರಿಬೇಕು ನೋಡ್ರಿ. ಈ ಎಲೆ ಎಲ್ಲ ಕಪ್ಪಾಗೋವರೆಗೆ ಹುರಿಬೇಕ್ರಿ. ಬರ್ತಾನೆ, ನಂದೆಲ್ಲ ಮುಗಿಲಿದೆ.
ನೋಡ್ರಿ ಹಿಂಗೆ ಹುರ್ಕೊಂಡು ಕಪ್ಪಾಗೋರಿಗೆ ಹಿಂಗೆ ಹುರ್ಕೋಬೇಕು. ಹುರ್ಕೊಂಡು ಇದನ್ನೆರಡು ಮಿಕ್ಸ್ ಮಾಡಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ನೋಡ್ರಿ. ಇವಾಗ ನೋಡಿ ಫ್ರೆಂಡ್ಸ, ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇಷ್ಟು ಸಣ್ಣ ಆಯ್ತು ನೋಡ್ರಿ. ಇದು ಹಿಂಗಾಗತ್ತ ಪುಡಿ. ಇದನ್ನು ನಾವು ಇನ್ನು ಕೊಬ್ಬರಿ ಎಣ್ಣೆಯಾಗ ನಾವು ಯಾವಾಗ ಹಚ್ಕೊತೀವೋ ಆವಾಗ ಅದ್ರೊಳಗೆ ಹಾಕ್ಬೇಕು ನೋಡ್ರಿ. ಎಣ್ಣೆಯಾಗ ಹಾಕ್ಕೊಂಡು ಹಚ್ಬೋದು. ಬನ್ರಿ ಇವಾಗ ಎಣ್ಣೆಯಾಗ ಹಾಕ್ಕೊಂಡು ಹೇಗೆ ಅಪ್ಲೈ ಮಾಡೋದಂತ ನಿಮ್ಮ ಜೊತೆಗೆ ಶೇರ್ ಮಾಡಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಇದಕ್ಕೆ ಪುಡಿ ಹಾಕೋತಾ ಇದ್ದೀನಿ ನೋಡ್ರಿ. ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಬೇಕು. ಈ ಥರ ಆಗುತ್ತೆ ನೋಡ್ರಿ. ಬುಡದಿಂದ ಹಚ್ಬೇಕು ನೋಡ್ರಿ. ಬುಡದಿಂದ ಹಚ್ಚೋದ್ರಿಂದ ದಟ್ಟವಾಗಿ ಉದ್ದವಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಹಿಂಗೆ ಸಿಳಿ ಹಚ್ಕೋಬೇಕು. ಶೈನಿಂಗ್ ಆಗ್ತಾವ್ರಿ ಫ್ರೆಂಡ್ಸ್. ವಾರದಾಗ 2 ಸಲ ಹೀಗೆ ಮಾಡಿರಿ. ವಾರದಾಗ 2 ಸಲ ಮಾಡೋದ್ರಿಂದ ನಿಮ್ಮ ಕೂದಲು ಬೆಳಿತಾವೆ ಫ್ರೆಂಡ್ಸ್. ಟಿಸ್ಲು ನೋಡಂಗಿಲ್ಲ ಮತ್ತು ಉದ್ದವಾಗಿ ಬರ್ತಾವೆ. ನಾವು ಹಚ್ಚೋಕ್ಕಿಂತ ಮೊದಲೇ ತಲೆ ತೊಳ್ಕೊಂಡು ಹಚ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ರಾತ್ರಿನ ಹಚ್ಕೊಂಡೆ ಹಿಂಗೆ ತಲೆ ಕಟ್ಕೊಂಡು ಕ್ಯಾರ ಮಕ್ಕೊಂಡ್ಬೇಕು ನೋಡ್ರಿ. ವಾರದಾಗ 2 ಸಲ ಹೀಗೆ ಮಾಡಿರಿ ಅಂದರೆ ನಿಮ್ಮ ಕೂದಲು ಉದುರೋಂಗೂ ಇಲ್ಲ, ದಟ್ಟವಾಗಿ ಬೆಳಿತಾವೆ ಮತ್ತು ಕೂದಲು ಕರ್ರಗಾಗಿ ಉಳಿತಾವೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಲ್ಲ ಕಡೆ ಹಚ್ಕೊಂಡೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದನ್ನು ಹಚ್ಚಿಂದ ನನಗೆ ಹೆಂಗೆ ಇದ್ರ ಬಗ್ಗೆ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.